ನೀವು ತಂದಿರ್ತಕ್ಕಂಥ ಸಂತಾಪ ಸೂಚನೆಗೆ ನಾನು ಇವತ್ತು ಅದರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮ್ಮ ಕಳೆದ ಸೆಷನ್ನಲ್ಲಿ ಇದ್ದಂಥ ನಮ್ಮ ಡಿ ಸುಧಾಕರ್ ಅವರು ನಿಜವಾಗಲೂ ಭಾಳ ಸರಳ ಜೀವಿ, ಪ್ಲಾನಿಂಗ್ ಮಿನಿಸ್ಟರ್ ಆಗಿದ್ದರು. ನಮ್ಮ ಬಯಲುಸೀಮೆ ಅಭಿವೃದ್ಧಿ ಮಂಡಳಿನಲ್ಲಿ ಅವರು ನಿಜವಾಗ್ಲೂ ನಮ್ಮನ್ನೆಲ್ಲ ಭಾಳ ಗ್ರಾಂಟ್ಗಳನ್ನು ತಂದುಕೊಟ್ಟು ಭಾಳ ಚೆನ್ನಾಗಿ ನೋಡ್ಕೋತಾ ಇದ್ರು. ಭಾಳ ಸರಳ ಜೀವಿಗಳು. ಎಲ್ಲರ ಜೊತೆನೂ ಅವರು ಮಂತ್ರಿಗಳು, ನಾವು ಇವರು ಅನ್ನೋ ಭಾವನೆ ಇರಲಿಲ್ಲ. ಆ ರೀತಿ ಇದ್ದಂಥ ಒಬ್ಬ ಸರಳ ಜೀವಿಗಳು. ಅವರಿಗೆ ಆ ಒಂದು ಅಕಾಲಿಕವಾದಂಥ ಮರಣ ಬಂದಿದ್ದು ನಿಜವಾಗ್ಲೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವ್ಯಕ್ತಿತ್ವ ಇದ್ದಂಥ ಒಬ್ಬ ಸರಳ ಜೀವಿಯನ್ನು ನಾವು ಕಳ್ಕೊಂಡಿದ್ದೇವೆ ಅಂತಕ್ಕಂಥದ್ದಕ್ಕೆ ನಾನು ಅವರ ಕುಟುಂಬಕ್ಕೆ ಆ ಭಗವಂತ ಒಳ್ಳೇದು ಮಾಡಲಿ, ದಯಾಮಯನಾದ ಭಗವಂತ ಅವರಿಗೆ ಒಳ್ಳೆಯ ಆ ಕುಟುಂಬವನ್ನು ಆ ಶಕ್ತಿಯನ್ನು ತುಂಬತಕ್ಕಂಥ, ಆ ದುಃಖದ ಶಕ್ತಿಯನ್ನು ತುಂಬತಕ್ಕಂಥದ್ದನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಮತ್ತೆ ನಮ್ಮ ವೀರಣ್ಣವರು ಅವರ ಹೆಸರು ಕೇಳಿದ್ದು, ಅವರು ತುಮಕೂರು ಜಿಲ್ಲೆನಲ್ಲಿ ಅವರು ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದಂಥವರು. ಅವರ ಕುಟುಂಬಕ್ಕೂ ಸಹ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ವೆಂಕಟರಮಣಪ್ಪನವರು ನಮ್ಮ ಜೊತೆಯಲ್ಲೇ ಶಾಸಕರಾಗಿದ್ದರು. ಶಾಸಕರಾಗಿ ನಮ್ಮನ್ನೆಲ್ಲ ಭಾಳ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸೋರು. ಅವರ ಅಪಾರ ಬಂಧುಗಳು ನನ್ನ ಕ್ಷೇತ್ರದಲ್ಲೂ ಇದ್ದಾರೆ, ಅಲ್ಲೆಲ್ಲ ಬರೋರು. ನಿಜವಾಗಲೂ ಅವರು ಸರಳತೆ, ಒಂದು ಅವರ ಆತ್ಮೀಯತೆ ಭಾಳ ದೊಡ್ಡದಿತ್ತು. ಆ ಸಮಾಜಕ್ಕೆ ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಂಥ ಒಬ್ಬ ಒಳ್ಳೆಯ ವ್ಯಕ್ತಿಗಳು. ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ಕುಟುಂಬಕ್ಕೂ ಸಹ ಒಂದು ಇವತ್ತು ಅವರ ಮಗ ಈ ಸದನದಲ್ಲಿದ್ದಾರೆ, ಸದಸ್ಯರಾಗಿದ್ದಾರೆ. ಅವ್ರಿಗೂ ಒಂದು ಇನ್ನೂ ರಾಜಕೀಯ ಉನ್ನತ ಭವಿಷ್ಯ ಬಂದು ವೆಂಕಟರಮಣಪ್ಪ ಅವರ ಸ್ಥಾನವನ್ನು ತುಂಬಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹಾರೈಸಿ ಅವರ ಕುಟುಂಬಕ್ಕೂ ನಾನು ಸಂತಾಪ ಸೂಚನೆಯನ್ನು ಸಲ್ಲಿಸ್ತಾ, ನಮ್ಮ ರಾಮಚಂದ್ರೇಗೌಡರು ಅವರು ಸರಳ ಜೀವಿಗಳು. ಅವರು ನಿಜವಾಗ್ಲೂ ಯಾವಾಗ್ಲೂ ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಂಥ ಒಬ್ಬ ಮಹಾನ್ ಮೇಧಾವಿ. ಅವರು ಈಗ ನಾವು ಕಳ್ಕೊಂಡಿರ್ತಕ್ಕಂಥದ್ದು ನಮಗೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಾನು ಸಂತಾಪ ಸೂಚನೆಯನ್ನು ಸಲ್ಲಿಸ್ತಾ, ಮತ್ತೆ KR ಶ್ರೀನಿವಾಸಯ್ಯನವರು ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಇದು ಮಾಡ್ತಾ, ನಮ್ಮ ಬೇಲೂರಿನ ವಿಧಾನಸಭಾ ಸದಸ್ಯರಾಗಿದ್ದಂಥ ಪುಟ್ಟರಂಗನಾಥ್ ಅವರು ಭಾಳ ನಮ್ಮ ಜಿಲ್ಲೆಯವರು, ಭಾಳ ಸರಳ ಜೀವಿಗಳು. 3 ಸಾರಿ ಶಾಸಕರಾಗಿ ಭಾಳ ಪ್ರಾಮಾಣಿಕವಾಗಿರ್ತಕ್ಕಂಥ ತಮ್ಮ ರಾಜಕೀಯ ಜೀವನವನ್ನು ಮುಗಿಸಿ ಒಳ್ಳೆಯ ಹೆಸರನ್ನು ಮಾಡಿದಂಥ ಒಬ್ಬ, ನಿಜವಾಗ್ಲೂ ಅವರ ಬಗ್ಗೆ ಒಳ್ಳೆಯ ಹೆಸರಿದೆ, ಇವತ್ತೂ ಕೂಡ ಇದೆ. ಪುಟ್ಟರಂಗನಾಥ್ ಅಂತಂದರೆ ಅಂಥ ಶಾಸಕರು ಇರಬೇಕು ಅಂತಕ್ಕಂಥ ಭಾವನೆ ನಮ್ಮ ಜಿಲ್ಲೆನಲ್ಲಿದೆ. ಅಂಥ ಒಬ್ಬರನ್ನು ಕಳ್ಕೊಂಡಿದ್ದೇವೆ. ಅವರ ಕುಟುಂಬಕ್ಕೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಮತ್ತು ಸೈಯದ್ ಹಾಶೀನ್ರವರು ಅವರ ಕುಟುಂಬಕ್ಕೂ ಆ ಭಗವಂತ ಒಳ್ಳೇದು ಮಾಡಲಿ. ವಿ ಶ್ರೀನಿವಾಸ್ ಅವರು ಅವರ ಕುಟುಂಬಕ್ಕೂ ಒಳ್ಳೇದು ಮಾಡಲಿ, ದಯಾಮಯನಾದ ಭಗವಂತ ಅವರ ಕುಟುಂಬಕ್ಕೆ ಶಕ್ತಿಯನ್ನು ಕೊಡಲಿ, ದಯಪಾಲಿಸಲಿ ಅಂತ ಹೇಳಿ, ಚಂದ್ರಶೇಖರಪ್ಪನವರು ಅವರು ಶಿವಮೊಗ್ಗದವರು, ಅವರು ನಮ್ಮ ಅರಸೀಕೆರೆನಲ್ಲಿ ನಂಟಿತ್ತು, ಬರೋರು ಅವರು, ನಾನು ನೋಡಿದ್ದೆ ಅವ್ರನ್ನ ಒಂದು 2-3 ಸಾರಿ. ಅವರ ಕುಟುಂಬಕ್ಕೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ, ವೆಂಕಟಾಚಲಯ್ಯನವರು ಅವರ ಕುಟುಂಬಕ್ಕೂ ಆ ಭಗವಂತ ಒಳ್ಳೇದು ಮಾಡಲಿ, ಮತ್ತು ಎಸ್ ಕೃಷ್ಣಪ್ಪನವರು ಮತ್ತು ಎಚ್ ಹನುಮಂತಪ್ಪನವರು ಮತ್ತು ಅವರ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ಅಂತ ಹೇಳಿ, ಶ್ರೀಮತಿ ಎಸ್ ಜಾನಕಿಯವರು ಅವರು ಗಾನಕೋಗಿಲೆ ಅಂತೇಳಿ ಹೆಸರು ಪಡೆದದ್ದೇ ಅಲ್ಲ, ಇಡೀ ಇವತ್ತೂ ಕೂಡ ಆ ಸಂಗೀತದ ರುಚಿಯನ್ನು ಇಡೀ ಕನ್ನಡದಲ್ಲಿ, ಅದರಲ್ಲೂ ಬಹಳ ಉತ್ತಮವಾಗಿ ಬಹಳ ಭಾಷೆಯಲ್ಲಿ ಹಾಡಿದ್ದಾರೆ ಅವರು. ಆದರೆ ಕನ್ನಡಕ್ಕೆ ಮೆರಗನ್ನು ತಂದುಕೊಟ್ಟು ನಮ್ಮ ಭಾಷೆಯಲ್ಲೂ ಇಂಥ ಸಂಸ್ಕೃತಿತವಾಗಿರ್ತಕ್ಕಂಥ ಮತ್ತು ಇಂಥ ಗಾಯನಗಳನ್ನು ಆಡ್ಬೋದೇ ಅಂತಕ್ಕಂಥದ್ದನ್ನು
ಉಚ್ಚೆಬ್ಬಿಸಿ ಯುವಕರಲ್ಲಿ ಬಹಳ ಭಾವನಾತ್ಮಕವಾದಂಥ ಗಮನವನ್ನು ಸೆಳೆದಿದ್ದಂಥ ಎಸ್ ಜಾನಕಿಯವರ ಕುಟುಂಬಕ್ಕೂ ನಾನು ಈ ಸಂದರ್ಭದಲ್ಲಿ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಇದು ಮಾಡ್ತಾ, ಶ್ರೀಮತಿ ಆಶಾ ಭೋಸ್ಲೆ ಅವರು ಲತಾ ಮಂಗೇಶ್ಕರ್ ಅವರ ತಂಗಿಯವರು, ಅವರು ಸಹ ನಿಜ ಸಹೋದರಿ ಆಗಿದ್ದ ಅವರು ಸಹ ಒಳ್ಳೆ ಚಿತ್ರ ಗೀತೆಗಳನ್ನು ಆಡ್ತಕ್ಕಂಥದ್ರಲ್ಲಿ ಬಹಳ ಯಶಸ್ಸನ್ನು ಪಡೆದಿದ್ದಂಥವರು, ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇದು ಮಾಡ್ತಾ, ಮತ್ತೆ ಕೊನೆಯದಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಚೆನ್ನಮ್ಮನವರು ನಾವು ಅವರ ವ್ಯಕ್ತಿತ್ವದ ಬಗ್ಗೆ ವರ್ಣನೆಯನ್ನು ಮಾಡಲಿಕ್ಕಾಗಲ್ಲ. ಅವರು ಮನೆಯ ಹೊರಗಡೆ ಬಂದು ರಾಜಕಾರಣವನ್ನು ಮಾಡದೇ ಇದ್ರು, ಹೊರ ಪ್ರಪಂಚದಲ್ಲಿ ತೋರಿಸ್ಕೊಳ್ದೇ ಇದ್ರು. ಮನೆಯ ಒಳಗಡೆ ಯಾವ ರೀತಿ ರಾಜಕಾರಣದ ಹಿಡಿತ ಇರಬೇಕು, ಯಾವ ರೀತಿ ಸಂಕಷ್ಟ ಬಂದಾಗ ಅದನ್ನು ನಿವಾರಣೆ ಮಾಡಬೇಕು, ಎಲ್ಲರನ್ನ ಸಂತೈಸಬೇಕು, ಸಮಾಧಾನ ಪಡಿಸ್ಬೇಕು ಅಂತಕ್ಕಂಥದ್ರಲ್ಲಿ ನಾವು ಪ್ರತ್ಯಕ್ಷವಾಗಿ ಅನೇಕ ಉದಾಹರಣೆಗಳನ್ನು ಕಂಡಿರ್ತಕ್ಕಂಥವ್ರು. ಅಂಥ ಒಂದು ಕೆಲಸವನ್ನು ಮಾಡಿ ಈ ದೇಶ ಕಂಡಿರ್ತಕ್ಕಂಥ ಒಂದು ಮಾಜಿ ಪ್ರಧಾನಮಂತ್ರಿಗಳವರ ಧರ್ಮಪತ್ನಿಯವರಾಗಿ ಇವತ್ತು ಅವರೇನು ನಿಧನರಾಗಿದ್ದಾರೆ, ಅದನ್ನು ಸರ್ಕಾರದ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ಮಾಡ್ತಕ್ಕಂಥ ಔದಾರ್ಯತೆಯನ್ನು ಮತ್ತು ಒಂದು ಮಾನವೀಯತೆಯನ್ನು ಪ್ರದರ್ಶನ ಮಾಡಿದಂಥ ನಮ್ಮ ಇಂದಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೂ ಸಹ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಅದರ ಜೊತೆಯಲ್ಲಿ ಅವತ್ತು ನಾವು ನಮ್ಮ ಹಾಸನ ಬಾರ್ಡರ್ನಲ್ಲಿ ಹೋಗಿ ಆ ಹೆಣವನ್ನು ರಿಸೀವ್ ಮಾಡ್ಕೊಂಡು, ಅವರ ಶವವನ್ನು ರಿಸೀವ್ ಮಾಡ್ಕೊಂಡು, ಆದರೆ ಅವತ್ತು ನಮಗೆ ಸ್ವಲ್ಪ ಜನದ ನೂಕಾಟದಲ್ಲಿ ಸ್ವಲ್ಪ ಏಟಾದ್ರಿಂದ ಮಾರನೇ ದಿವಸ ಶವ ಸಂಸ್ಕಾರಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ನನಗೆ ಭಾಳ ನೋವಾಯಿತು, ಆವತ್ತು ಹೋಗ್ಲಿಕ್ಕೆ ಆಗಲಿಲ್ಲ. ಆ ಆಸ್ಪತ್ರೆಗೆ ಹೋಗಬೇಕಾದ ಸಂದರ್ಭ ಬಂತು. ನಿಜವಾಗ್ಲೂ ಎಲ್ಲ ಜನ, ಜಿಲ್ಲೆಯ ಜನ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಜನ ಅವರನ್ನು ನಿಜವಾಗ್ಲೂ ಬಹಳ ಉತ್ತಮವಾಗಿ ಆದರ್ಶವಾಗಿ ಬೀಳ್ಕೊಟ್ಟಿದ್ದಾರೆ. ಮತ್ತು ಆದರ್ಶವಾದಂಥ ಈ ದೇಶ ಕಂಡಂಥ ಒಬ್ಬ ಮಾಜಿ ಪ್ರಧಾನಮಂತ್ರಿಯವರ ಕುಟುಂಬ, ಅವರ ಧರ್ಮಪತ್ನಿಯವರಾಗಿ ಈ ನಿರ್ಣಯವನ್ನು ತಂದು ಇಲ್ಲಿ ಸದನದಲ್ಲಿ ಚರ್ಚೆಗೆ ನೀವು ಅವಕಾಶ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸ್ವಲ್ಪ ಟೈಮ್ ಕೊಡಿ. ಸಂತಾಪ ಸೂಚನೆ ನಿರ್ಣಯಕ್ಕೆ ಬೆಂಬಲಿಸಿ